ನಾವು ದೇಶ ಪ್ರೇಮವನ್ನು ಹರಡುತ್ತೀವಿ ಆಯ್ತಾ ಎಲ್ಲರೂ ಕೂಡ ಹಿಂದೂಗಳ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನುವಂಥದ್ದು RSS ನ ವಾದ. ನಾನು ಬಿಜೆಪಿ ವಾದ ಅಂತ ತಗೊಳ್ಳಲ್ಲ. ಹಾಗಾದ್ರೆ RSS ಶಾಖೆಗಳಿಗೆ ಬರುವಂತಹ ಕಾರ್ಯಕರ್ತರಿಗೆ ದಂಡ ಯಾಕೆ, ಖಡ್ಗ ವರಸೆ ಯಾಕೆ, ಆಕೆ ಇಂತಹ ವಿಚಾರಗಳನ್ನು ಯಾಕೆ ಹಾಗಾದ್ರೆ ಬಿತ್ತುವಂತಹ ಪ್ರಯತ್ನಗಳಾಗ್ತಾ ಇದೆ? ದಂಡ ಯಾಕೆ ಬೇಕು, ಖಡ್ಗ ಯಾಕೆ ಬೇಕು, ಇಂತಹ ವಿಷಯಗಳು ಇಲ್ಲಿ RSS ನಲ್ಲಿ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಹಿಂದೆ ಎಲ್ಲ ಕೂಡ ಇದೆ ಖಡ್ಗ. ಯಾರ ಮೇಲೆ ದಾಳಿ ಮಾಡೋದಕ್ಕೆ? ಹಂಗಂದ್ರೆ ದೇಶದ ಒಳಗಡೆನೆ ದಾಳಿ ಮಾಡೋದಕ್ಕೆ ಅಂತ ಈ ದಂಡ ಖಡ್ಗ ಎಲ್ಲವನ್ನೂ ಕೂಡ ಪ್ರತಿಬಿಂಬಿಸ್ತಾ ಇದ್ದೀರಾ? ಮೇಡಮ್, ಒಬ್ಬ ಮನುಷ್ಯ ಒಂದು ವಿಕಸಿತ ಒಂದು ಆಲೋಚನೆ ಮತ್ತು ಶೌರ್ಯ ಮತ್ತು ಅವನಲ್ಲಿ ಒಂದು ಆತ್ಮವಿಶ್ವಾಸ ತುಂಬ ಅಂಥದ್ದಕ್ಕೆ ಒಂದು ಸಂಪೂರ್ಣವಾಗಿ ಒಬ್ಬ ಮನುಷ್ಯ ಒಂದು ಹೊಸ ಒಂದು ರೂಪ ಅಥವಾ ಬಲಶಾಲಿ ಆಗೋದಕ್ಕೆ ಇದೆಲ್ಲ ಒಂದಿಷ್ಟು ತಾಲೀಮ್ ನಡೆಸೋ ಅಂಥದ್ದು ಅದರದ ಒಂದು ಚಟುವಟಿಕೆಯ ಭಾಗ. ಈಗ ನಾವೇ ಹೋಗ್ತೀವಿ, ಜಿಮ್ಮಿಗೆ ಹೋಗ್ತೀವಿ ಅಥವಾ ಇನ್ನೊಂದು ಹೋಗ್ತಾ ಇರ್ತೀವಿ, ಏನು ಬೆತ್ತ ಇಟ್ಕೊಂಡ ತಕ್ಷಣ ಪ್ರತಿದಿನ ಏನು ಯುದ್ಧಕ್ಕೆ ಹೋಗಲ್ಲ. ಅದ್ರದ್ದೊಂದು ಶಿಸ್ತು ಅದು. ನಾವು ಸಹ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಅಚಾತುರ್ಯ, ಯಾವುದೇ ಸಂದರ್ಭದಲ್ಲಿ ದೇಶದ ರಕ್ಷಣೆಗೆ ನಾವು ಸದಾಕಾಲ ನಮ್ಮನ್ನು ನಾವೇ ಸಮರ್ಪಣೆ ಮಾಡ್ಕೊಳ್ತೀವಿ. ನಮ್ಮನ್ನು ನಾವೇ ದೇಶಕ್ಕೋಸ್ಕರ ಶಸ್ತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ನಮ್ಮ ಧರ್ಮದಲ್ಲಿ. ನೋಡಿ, ಶಾಸ್ತ್ರ ಮತ್ತೆ ಶಸ್ತ್ರ ಶಸ್ತ್ರ ಬೇಕೇ ಬೇಕು. ಯಾಕೆ ಗಡಿ ಒಳಗಡೆ ಅಂದ್ರೆ ಭಾರತ ದೇಶದ ಒಳಗಡೆ ಇರುವ ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ನಿಟ್ಟಿನಲ್ಲಿ ಬದುಕ್ತಾ ಇರುವಾಗ ಯಾಕೆ ಶಸ್ತ್ರಗಳು ಬೇಕು? ನಾವೆಲ್ಲ ಒಂದು ಅಂತಾನೆ ಹೇಳುವಂತ ಏಕೈಕ ಸಂಘದಲ್ಲಿರೋದು. ಇವ್ರ ತರ ದೇಶದ ಒಳಗಡೆ ಬಿಕಾರಿ ದೇಶಕ್ಕೆ ನಾವು ಜಯಘೋಷ ಹಾಕಿಲ್ಲ. ಯಾರು ಬಿಕಾರಿ ದೇಶ, ಅದು ವಿಧಾನಸೌಧದ ಒಳಗಡೆ ಶತ್ರು ದೇಶಕ್ಕೆ ಜಯಘೋಷ ಹಾಕಿರೋದು ಪಕ್ಷ ಇವ್ರದ್ದು, ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಾಕಿಸ್ತಾನಿಗೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು RSS ನ ಬ್ಯಾನ್ ಮಾಡಿ ಅಂತ ಏನು ಕೇಳ್ತಾರೆ ಅಂತಂದ್ರೆ ತಾಲಿಬಾನ್ಗಳ ಓಲೈಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಏನು ಶತ್ರು ದೇಶದ ವಿರುದ್ಧ ಘೋಷಣೆ ಕೂಗಿದವರಿಗೆ ಯಾವುದೇ ಶಿಕ್ಷೆ ಆಗ್ಲಿಲ್ಲ, ಕ್ಷಮೆ ಯಾಚನೆ ಮಾಡಿ ಅಂತ ಹೇಳಲಿಲ್ಲ, ಅವ್ರ ಕ್ಷಮೆ ಯಾಚನೆನೂ ಮಾಡಲಿಲ್ಲ. ಆದ್ರೆ DK ಶಿವಕುಮಾರ್ ಅವರು RSS ಗೀತೆ ಆಡಿದ ತಕ್ಷಣ ಅವರಿಗೆ ಕ್ಷಮೆ ಯಾಚಿಸಿ ಅನ್ನುವಂಥ ನಿಟ್ಟಿನಲ್ಲಿ ಬಂತು ಮಾತುಗಳು ಅಂತ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ಮಾತುಗಳು. ಯಾಕೆ ಹಾಗಾದ್ರೆ ಶಿವಕುಮಾರ್ ಅವ್ರ ಹೇಳಿಕೆನ ತಿರುಚಲಾಯಿತು. ಅದನ್ನ ಅವರು ಸ್ಪಷ್ಟೀಕರಣ ಕೊಡೋಕ್ಕಿಂತ ಮುಂಚೆ ಅದು ಇವರು RSS ಅದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ ಸುಳ್ಳು ಹೇಳೋದ್ರಲ್ಲಿ ಇವರಷ್ಟು ವಿತಂಡವಾದ ಮಾಡುವಂತ DK ಶಿವಕುಮಾರ್ ಅವರು ಆ ರೀತಿ ತಪ್ಪು ಅಭಿಪ್ರಾಯ ಹೋಗೋದನ್ನ ತಡೆಯೋದಕ್ಕೆ ಅಂತ ಹೇಳಿ ಅದನ್ನ ಕ್ಷಮಾದಾನವನ್ನು ಕೇಳಿದ್ರು. ಯಾಕೆಂದ್ರೆ ಹರಿಪ್ರಸಾದ್ ಅವರು ಇವರೆಲ್ಲ ಮಾತಾಡಿರೋದು ಕೇಳಿಸ್ಕೊಂಡಿರ್ಬೋದು. ಆದ್ರೆ ಇದನ್ನ ಯಾವ ಪೂಜಾ ಸ್ಥಾನ ವೈಯಕ್ತಿಕ ನಂಬಿಕೆಯಪ್ಪ, ವೈಯಕ್ತಿಕ ನಂಬಿಕೆ. ಯುಟಿ ಖಾದರ್ ಹೋಗಿದ್ರು, ನನಗೆ ಇಷ್ಟ ಇಲ್ಲ. ಅದೇ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇರುವಂತ ಇಂಟರ್ನಲ್ ಡೆಮಾಕ್ರಸಿ. ನಾವೇನ್ ಸಂವಿಧಾನವನ್ನ ನಂಬಿದೀವಿ, ಸಂವಿಧಾನ ನಿಮ್ಗೆ ಒಬ್ರಿಗೆ ಪೂಜೆ ಮಾಡಕ್ ಅವಕಾಶ ಕೊಡುತ್ತೆ, ನಾನು ಪೂಜೆ ಮಾಡಲ್ಲ. ಒಬ್ರು ಹೋಗ್ತಾರೆ, ಒಬ್ರು ಹೋಗಲ್ಲ. ಇವ್ರ ತರ ಚಡ್ಡಿ ಹಾಕೊಂಡೇ ಹೋಗ್ಬೇಕು, ಗಂಡಸರು ವೈದಿಕ ಸಂಪ್ರದಾಯವನ್ನ ಹೊರತುಪಡಿಸಿದವರು ಒಬ್ಬರೇ ಒಬ್ರು RSS ಚೀಫ್ ಆಗಲ್ಲ. ಮಹೇಶ್ವರ್, ಈ ಹಿಂದೆ ಆದಂತಹ ಸಂದರ್ಭಗಳಲ್ಲಿ ಈಗ ನೀವು ಬಹಳ ನ್ಯೂಟ್ರಲ್ ಆಗಿದ್ರಿ ಬಿಡಿ. ಅವಾಗ ಅದರಲ್ಲೂ RSS ವಿರುದ್ಧದ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರಿ JDS ಅವರು. ಈಗ ಬಿಜೆಪಿ ತೆಕ್ಕೆಗೆ ಸೇರ್ಕೊಂಡಿದ್ದೀವಿ ಅಂದ ತಕ್ಷಣ RSS ಬಹಳ ಏನ್ ನಿಮಗೂ ಅವ್ರಿಗೂ ಸ್ನೇಹ, ನೀವು ಕೂಡ ನಿಮ್ಮ ಎಲ್ಲ ಕಾರ್ಯಕರ್ತರು RSS ಬಂದವರು ಅನ್ನುವಂಥ ನಿಟ್ಟಲ್ಲಿ ಮಾಡ್ತಾ ಇದ್ರಿ. ಇದೇ ಈ ಹಿಂದೆ ಪ್ರಕರಣಗಳಾದಾಗ, ನೂರಾರು ಕೇಸ್ಗಳು ಬಿದ್ದಾಗ ಇದೇ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರು ಆ ಕೇಸ್ಗಳನ್ನ ಮುಕ್ತಿಗೊಳಿಸಿದ್ದು ಕೂಡ ಇದೆ. ಅದ್ರಲ್ಲಿ ಒಂದೋ ಎರಡೋ ಬೇರೆ ಬೇರೆ ಪ್ರಕರಣಗಳು ಕೂಡ ಸಿಲುಕಿತ್ತು ಅಂತ, ದೊಂಬಿ ಗಲಾಟೆಗಳಾದಂತಹ ಪ್ರಕರಣಗಳಲ್ಲಿ. ಆಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನೀವುಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರಿ. ಅಂದ್ರೆ ಇಲ್ಲಿ ಒಂದು ಪಕ್ಷ ಅಂತ ಬಂದ್ರೆ ಅಲ್ಲಿ ಮುಗೀತಾ ಒಂದು ಸಮುದಾಯ ಅನ್ನೋದಾ, ಅಥವಾ ಯಾವ ರೀತಿ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸಗಳಾಗ್ತಾ ಇದೆ ಅಂತ? ಶಿಲ್ಪಾಜಿ, ನನಗೆ ಈಗಲೂ ಸಹ ನೆನಪಿದೆ, 4 ವರ್ಷಗಳ ಹಿಂದೆ ಏನು ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಣ್ಣವರು ಒಂದು ಇದು ಮಾಡಿದರು ಕಾರ್ಯಕ್ರಮವನ್ನು. ಆ ಕಾರ್ಯಕ್ರಮದಲ್ಲಿ RSS ಬಗ್ಗೆನೂ ಮಾತನಾಡಿದ್ರು. ನಾನು ಯಾವುದೇ ವಿತಂಡವಾದವನ್ನು ಮಾಡೋದಿಲ್ಲ, ಅದ್ರ ಬಗ್ಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಅವತ್ತು ಒಂದು ಸ್ಪಷ್ಟವಾಗಿ ಹೇಳಿದರು. ಯಾರಿಗೆ ಫಸ್ಟ್ ಹೇಳಿದ್ದು? ಕಾಂಗ್ರೆಸ್ನವ್ರಿಗೆ. ಏನಂತ,
ನಮ್ದು 125 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ಗೆ. 125 ವರ್ಷಗಳ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, 125 ವರ್ಷ ಇತಿಹಾಸ ಇರುವಂತಹ ನೀವು ಇವತ್ತು ಈ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀರಾ? ಕೇವಲ 2 ಸ್ಥಾನ. ನಾನು ಕೇಳ್ರಿ ಮುಖಂಡ್, ಅದನ್ನು ಹೇಳ್ತೀನಿ ಕೇಳ್ರಿ. ಯಾಕ್ರಿ ಉರಿ ನಿಮ್ಗೆ?